ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ತನಿಕಾ. ಹಾಯ್ ಫ್ರೆಂಡ್ಸ್, ನಾನು ಈ ಥರ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಫಸ್ಟ್ ಟೈಮ್. ನಾವಿವತ್ತು ಕೊಟ್ಟೂರಿಗೆ ಹೋಗ್ತಿದ್ದೀವಿ. ಅಮಾವಾಸ್ಯೆ ಅಲ್ವಾ, ಕೊಟ್ಟೂರಲ್ಲಿ ಫಂಕ್ಷನ್ ಚೆನ್ನಾಗಿರುತ್ತೆ. ಅಂದರೆ ದೇವರದು ಸ್ವಾಮಿ ಎಲ್ಲ ಹೊರಗಡೆ ಬರ್ತಾರೆ. ಅದು 10:30 ಮೇಲೆ. ಹಾಗಾಗಿ ನಾವು ಈಗ ಅಂಗಡಿಯಿಂದ ಬಂದು ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಮನೆಯವರು ಮತ್ತು ಅಮ್ಮ ಹೋಗ್ತಾ ಇದ್ದೀವಿ. ನಾನು ರೆಡಿ ಆಗೋಣ ಅಂತ ಬಂದೆ ಫಸ್ಟು. ಅಮ್ಮ ಮತ್ತು ನಮ್ಮ ಮನೆಯವರು ಇನ್ನೂ ಬಾಗಿಲು ಹಾಕ್ಕೊಂಡು ಬರ್ತಾರೆ. ಅವ್ರು ಬಂದು ರೆಡಿ ಆಗ್ತಾರೆ. ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದು ಆಲ್ರೆಡಿ ಹಾಕಿದ್ದೀನಿ ಒಂದೆರಡು ಸಲ. ನೋಡಿ, ಅಮ್ಮ ನಾನು ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀವಿ. ನೋಡಿ, ನನ್ನ ಔಟ್ಫಿಟ್ ಈ ಥರ ಇದೆ. ಬನ್ನಿ ಇವಾಗ ಹೋಗೋಣ ಕೊಟ್ಟೂರಿಗೆ. ಟೈಮ್ ಇವಾಗ 9 ಗಂಟೆಗೆ ನಾವು ಇಲ್ಲಿಂದ ಬಿಟ್ಟಿದ್ದೀವಿ. ಅಲ್ಲಿಗೆ ಹೋಗೋಷ್ಟಿಗೆ ಒಂದು 9:30 ಆಗ್ಬೋದು ಅನಿಸುತ್ತೆ. ಆ ಪಲ್ಲಕ್ಕಿ ಬರೋದೇ ಆಚೆ ಬರೋದೇ 10:30ಗೆ. ಹಾಗಾಗಿ ನಾವು ಇವಾಗ ಹೋಗ್ತಿದ್ದೀವಿ. ಅಮ್ಮ, ಎಲ್ಲಿ ಹೋಗ್ತಿದ್ದೀವಿ? ನಾವು ಇವತ್ತು ಕೊಟ್ಟೂರಿಗೆ ಹೋಗ್ತಾ ಇದ್ದೀವಿ. ನಮ್ಮನೆ ಫುಲ್ ಸೈಲೆಂಟ್, ಮಾತಾಡೋಣ. ನೋಡಿ, ಇಟ್ಕಿಯಿಂದ ಕೊಟ್ಟೂರಿಗೆ ಹೋಗೋ ರೋಡು ಸ್ವಲ್ಪ ಅಂದರೆ ಸ್ವಲ್ಪನೂ ಚೆನ್ನಾಗಿಲ್ಲ. ಒಂದೊಂದು ಅಡಿ ಅಷ್ಟಿದ್ದಾವೆ ಗುಂಡಿ. ನೋಡಿ, ಇಲ್ಲಿ ಕಾಣಿಸ್ತಿದ್ಯಲ್ಲ, ಸಿಕ್ಕಾಬಟ್ಟೆ ರೋಡ್ ಹಾಳಾಯ್ತು ಇದು. ನೋಡಿ, ಇಲ್ಲಿ ಎಷ್ಟೆಷ್ಟು ಗುಂಡಿ ಇದೆ ಅಂದರೆ. ನೋಡಿ, ಕೊಟ್ಟೂರು ಎಷ್ಟು ಫೇಮಸ್ ದೇವಸ್ಥಾನ ಆದರೂ ಕೂಡ ಈ ರೋಡ್ ಮಾತ್ರ ರೆಡಿ ಮಾಡಿಲ್ಲ. ನಾವು ಯಾವಾಗಿಂದ ನೋಡ್ತಿದ್ವಿ ಅವಾಗಿಂದನೇ ಹಿಂಗೆ ಇದೆ ಕೊಟ್ಟೂರು ರೋಡ್, ಅಲ್ವೇನ್ರಿ? ಎಷ್ಟು ಕಿಲೋಮೀಟ್ರ್ ಆಗುತ್ತೆ ರೀ ಇಟ್ಕಿಯಿಂದ ಕೊಟ್ಟೂರು? 20. ನೋಡಿ, 20 ಕಿಲೋಮೀಟ್ರ್ ಆಗುತ್ತೆ. ಕಾರಲ್ಲಿ ಒಂದು 20-25 ನಿಮಿಷಕ್ಕೆ ಹೋಗ್ಬೋದು. ಆದರೆ ಈ ಗುಂಡಿಲಿ ಹೋಗೋದು ನೋಡಿದ್ರೆ ಒಂದು 40 ನಿಮಿಷನಾದರೂ ಬೇಕಾಗುತ್ತೆ. ನೋಡಿ, ನಮ್ಮಮ್ಮ ಒಂದು ಡ್ಯಾನ್ಸ್ ಮಾಡ್ತಾಳಂತೆ, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಈ ಕಡೆ ಇರ ದಡವ, ಈ ಕಡೆ ಇರ ಚಿಕ್ಕವ, ದಡವ ದಡವ ದೋಸೆ ಕಡು, ಚಿಕ್ಕವ ಚಿಕ್ಕವ ಚಕ್ಲಿ ಕಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾಧಕ ಸೊಪ್ಪು, ಇಬ್ರು ಮರ ತಪ್ಪು, ಗಿಲಿ 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 ಏನೇ ದಬ್ಬಕ್ಕಿದೆಯ ಇಲ್ಲಿ ಗಿಲಿ. ನಾನು ಇಷ್ಟು ಒಳಗಡೆ ಹೋಗಿ ಬಕೆಟ್ ಹಾಕೊಂಡಿದ್ದೀನಿ. ಥ್ಯಾಂಕ್ ಯು. ನೋಡಿ, ಇವಾಗ ಕೊಟ್ಟೂರು ಎಂಟ್ರೆನ್ಸ್ ಬಂದ್ವಿ. ಇಟಿಯಿಂದ ಕೊಟ್ಟೂರು ಬರೋಕ್ಕೆ ಒಂದು 30 ನಿಮಿಷನೇ ಬೇಕಾಯಿತು. ರೋಡ್ ಚೆನ್ನಾಗಿಲ್ವಲ್ಲ, ಹಾಗಾಗಿ. ನೋಡಿ, ಇವಾಗ ಇದು ಕೊಟ್ಟೂರು ಟೌನು. ಜಾತ್ರೆ ಅಥವಾ ಕಾರ್ತಿಕ ಇದರೆಲ್ಲ ತುಂಬ ರಶ್ ಇರುತ್ತೆ. ಇಲ್ಲಿ ಒಳಗಡೆ ವೆಹಿಕಲ್ಸ್ ಹೋಗೋಕ್ಕೂ ಕೂಡ ಬಿಡಲ್ಲ, ಅಷ್ಟು ರಶ್ ಇರುತ್ತೆ. ಇವಾಗ ಮಾಮೂಲಿ ಟೈಮ್ ಅಲ್ವಾ, ಹಾಗಾಗಿ ಎಷ್ಟು ಹತ್ತಿರ ಬರ್ಬೋದು ದೇವಸ್ಥಾನ ಹತ್ರನೇ. ನೋಡಿ, ಇದೆ ದೇವಸ್ಥಾನ ಎಂಟ್ರೆನ್ಸು. ಇದು ಕೂಡ್ಲಿಗಿ ರೋಡಲ್ಲಿ ಬರುತ್ತೆ ದೇವಸ್ಥಾನ. ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ, ಗೊತ್ತಿಲ್ಲದವರಿಗೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ಇಲ್ಲೇ ಪಾರ್ಕಿಂಗ್ ಮಾಡಿ ಇವಾಗ ಒಳಗಡೆ ಹೋಗೋಣ. ನೋಡಿ, ಇದೇ ಎಂಟ್ರೆನ್ಸು. ಇವಾಗ ಹೋಗ್ತಿದ್ವಿ ನೋಡಿ. ಅಮಾವಾಸ್ಯೆ ಅಂದರೆ ಕೂಡ ತುಂಬ ಜನ ಸೇರ್ತಾರೆ ಇಲ್ಲಿ. ಮತ್ತು ಭಾನುವಾರ ಆದರೂ ಕೂಡ, ಗುರುವಾರ ಕೂಡ ತುಂಬ ಜನನೇ ಇರ್ತಾರೆ ಆಲ್ಮೋಸ್ಟು. ಅದರಲ್ಲೂ ಈ ಕಾರ್ತಿಕ ಮತ್ತು ಜಾತ್ರೆ ಆಗುತ್ತಲ್ವ, ಆವಾಗಂತೂ ಕೇಳೋದೇ ಬೇಡ. ಜಾತ್ರೆ ಟೈಮಲ್ಲಂತೂ ಪಾದಯಾತ್ರೆ ಬರೋರೇ ಆಗಲಿ, ಎಷ್ಟು ಪಾದಯಾತ್ರೆ ಬರ್ತಾರೆ ಅಂದರೆ ಎಷ್ಟು ಲಕ್ಷಾಂತರ ಜನ ಭಕ್ತರು ಸೇರ್ತಾರೆ. ಎಷ್ಟು ನಿಜ ಪವಾಡ ಪುರುಷ ಅಂತಲೇ ಹೇಳ್ಬೋದು ಈ ಗುರು ಕೊಟ್ಟೂರೇಶ್ವರ ಸ್ವಾಮಿನ. ಭಕ್ತರು ಏನೇ ಬೇಡ್ಕೊಂಡ್ರು ಕೂಡ ಈಡೇರಿಸುವಂತಹ ದೈವ ಅಂತಲೇ ಹೇಳ್ಬೋದು, ಅಷ್ಟು ಪವಾಡ ಪುರುಷ. ಈ ನೋಡಿ, ಒಳಗಡೆ ಎಂಟ್ರೆನ್ಸ್ ಆಗ್ತಿರ್ಬೇಕಾದ್ರೆ ಒಂದು ವೈಬೇ ಒಂಥರ ಫೀಲ್ ಆಗುತ್ತಲ್ವ ದೇವಸ್ಥಾನ ಅಂದರೆ, ಆ ಥರ ಆಗ್ತಿರುತ್ತೆ. ನೋಡಿ, ನಾವಿಲ್ಲೇ ಹಣ್ಣು ಕಾಯಿ ತೊಗೊಂಡು ಹೋಗ್ತಿದ್ದೀವಿ. ಇವಾಗ ಗೊತ್ತಲ್ವ ಕಾಯಿಯಲ್ಲಿ ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ. ಅವಾಗೆಲ್ಲ 50 ಇತ್ತು, ಮತ್ತು 70 ರೂಪಾಯಿ ಇತ್ತು ಕಾಯಿ, ಬಾಳೆಹಣ್ಣು ಎಲ್ಲ. ಈ ಸಲ ಹೋದಾಗ 100 ರೂಪೀಸ್ ಆಗಿದೆ. ನೋಡಿ, ಇಲ್ಲೇ ಹಣ್ಣು ಕಾಯಿ ತೊಗೊಂಡು ಹೋಗ್ತಾಯಿದ್ದೀವಿ.
ನಾನು ಸುಮ್ಮನೆ ಬತ್ತಿ ನೋಡ್ತಿದ್ದೆ, ಅಲ್ಲಿ ಅಖಂಡ ದೀಪಕ್ಕೆಲ್ಲ ಹಚ್ತಾರಲ್ಲ ಬತ್ತಿ, ಆ ಥರದ್ದೆಲ್ಲ ಇತ್ತು, ಅದನ್ನು ನೋಡ್ತಾ ಇದ್ದೆ ಅಷ್ಟೇ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ನೋಡಿ ಒಳಗಡೆ ಹೋದರೆ ಆ ಫೀಲ್ ಇದೆಯಲ್ಲ, ಹಬ್ಬ ಅನಿಸುತ್ತೆ ನೋಡಿ. ಅಲ್ಲಿ ಆ ವಾದ್ಯಗಳ ಸೌಂಡ್ ಕೇಳಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ. ನೋಡಿ ಆ ವಾದಿ ಎಷ್ಟು ಬಾರಿಸ್ತಾರೆ ಅಂದರೆ, ನಾವೇ 1 ಅವರ್ ನಿಂತ್ಕೊಂಡ್ರು ಕೂಡ 1 ಅವರಲ್ಲೂ ಕೂಡ ಅದೇ ಥರ ಬಾರಿಸ್ತಿದ್ರು. ಅಷ್ಟು ಚೆನ್ನಾಗಿರುತ್ತೆ ಅದು ಕೇಳೋಕ್ಕೆ. ಆ ವೈಬೇ ಆ ದೇವಸ್ಥಾನದಲ್ಲಿ ಅಷ್ಟು ಚಂದ ಒಂಥರ. ನೋಡಿ ಅಲ್ಲಿ ಪರ್ದೆ ಹಾಕಿದಲ್ಲೋ, ಇವಾಗ ದೇವರಿಗೆ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ, ಹಾಗಾಗಿ ಪರ್ದೆ ಹಾಕಿದ್ದಾರೆ. ಇವಾಗ 10 ಗಂಟೆಗೆ ಅದನ್ನು ಓಪನ್ ಮಾಡ್ತಾರೆ. 10ವರೆಗೆ ಸ್ವಾಮಿ ಪಲ್ಲಕ್ಕಿ ಆಗುತ್ತೆ, ಅದು ಆಚೆ ಆಗುತ್ತೆ. ಅದನ್ನು ಮುಂದೆ ತೋರಿಸ್ತೀನಿ ನಾನು. ನೋಡಿ ಆ ಸೌಂಡ್ ಕೇಳ್ತಾನೆ ನಾವು ತುಂಬ ಹೊತ್ತು ನಿಂತ್ಕೊಂಡ್ವಿ, ಅಷ್ಟು ಚೆನ್ನಾಗಿರುತ್ತೆ ಸೌಂಡು. ಮತ್ತು ಕೊಟ್ಟೂರ ದೊರೆಯೇ ನಿನಗಾರು ಸರಿಯೇ, ಸರಿ ಸರಿ ಎಂದವರ ಹಲ್ಲು ಮುರಿಯೇ ಎಂಬ ಘೋಷವಾಕ್ಯ ಕೇಳ್ತಾನೆ ಇರುತ್ತೆ. ಮತ್ತು ಅಲ್ಲಿ ಆ ಲೈನ್ಸ್ ಕೂಡ ಪರದಲ್ಲಿ ಹಾಕಿರ್ತಾರೆ. ಯಾತ್ರೆ ಹೋಗಲಿ ಅಥವಾ ಏನೇ ಹೋಗಲಿ ದೇವಸ್ಥಾನದಲ್ಲಿ ನೋಡಿ ತೋರಿಸ್ತಿದ್ದೀನಲ್ವ, ಮೇಲೆ LED ಕೂಡ ಅದೇ ವಾಕ್ಯ ಇದೆ. ಮತ್ತು ಪಾದಯಾತ್ರೆ ಹೋಗ್ತಿರ್ಬೇಕಾದ್ರೂ ಅಷ್ಟೇ ಅದೇ ವಾಕ್ಯನ ಹೇಳ್ಕೊಂಡೇ ಜನ ಹೋಗ್ತಾ ಇರ್ತಾರೆ. ಅಷ್ಟು ನಂಬಿಕೆ ದೇವ್ರ ಮೇಲೆ. ಆ ದೇವ್ರು ಅಷ್ಟೇ ಪವಾಡಗಳನ್ನ ಮಾಡಿದೆ. ಇಷ್ಟೆಲ್ಲ ಜನ ಹರಕೆ ಮಾಡ್ಕೊಂಡಿರ್ತಾರೋ ಅಷ್ಟು ಪವಾಡನ ಮಾಡಿದೆ. ದರ್ಶನ ಆಗೋಕ್ಕೆ ಒಂದು 10 ನಿಮಿಷ ಇತ್ತು. ಅಷ್ಟರಲ್ಲಿ ಪಕ್ಕದಲ್ಲಿರುವಂತಹ ಚೌಡೇಶ್ವರಿ ತಾಯಿ ದೇವಸ್ಥಾನ ಅಂದರೆ ಪಕ್ಕದಲ್ಲೇ ಇದೆ ಅದು, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲೂ ಕೂಡ ನೋಡಿ ತಾಯಿ ನೋಡಿ ಎಷ್ಟು ಚೆನ್ನಾಗಿ ಸೀರೆ ಉಡಿಸಿ ರೆಡಿ ಮಾಡಿರ್ತಾರೆ ಅಂದರೆ ನೋಡೋಕ್ಕೆ ಖುಷಿಯಾಗುತ್ತೆ. ನೋಡಿ ಆ ತಾಯಿ ಮುಖ, ಪಾದಗಳು ಮತ್ತು ಆ ತೊಟ್ಟಿಲಿದು ಎಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ನೋಡಿ ಇಲ್ಲಿ ತೋರಿಸ್ತಿದ್ದೀನಿ, ಒಬ್ಬರು ತಾಳಿನೇ ಇಟ್ಟು ಅದಕ್ಕೆ ಅಲ್ಲಿ ಆಶೀರ್ವಾದ ಪಡ್ಕೊತಿದ್ದಾರೆ. ಕ್ಷೇತ್ರದ ಪವಾಡಗಳು ಒಂದಲ್ಲ ಎರಡಲ್ಲ ಹೇಳೋಕ್ಕೆ ತುಂಬಾ ಇದೆ. ನಾವು ಕೂಡ ಕೇಳಿಸ್ಕೊಂಡಿರೋದು ಮತ್ತು ನೋಡಿದ್ದೀವಲ್ವ, ಅಷ್ಟು ಪವಾಡ ನಡೆಯುತ್ತೆ. ನೋಡಿ ಇಲ್ಲಿ ಅರಿಶಿನ ಕುಂಕುಮ ತಗೊಂಡು ಇಲ್ಲಿ ತಗೊಂಡು ಈ ತೊಟ್ಲನ್ನ ಈ ಥರ ತೂಗಿ ಬಂದೆ. ಏನೋ ಒಂದು ಖುಷಿ. ನಾನು ಯಾವಾಗ ಹೋದಾಗಲೂ ಅಷ್ಟೇ ಈ ತೊಟ್ಲ ತೂಗ್ತಾ ಇರ್ತೀನಿ. ಮತ್ತು ನನಗೇನು ಬೇಕಿತ್ತು ಅದನ್ನ ಕೇಳ್ಕೊಂಡು ಕೂಡ ಬಂದೆ. ಇವಾಗ ಆಶೀರ್ವಾದ ತಗೊಂಡು ಇವಾಗ ಪ್ರಸಾದ ನಡೀತಿತ್ತು, ಅಲ್ಲಿ ಹೋಗಿ ಪ್ರಸಾದ ಇಸ್ಕೊಂಡು ಇವಾಗ ನಾವು ಊಟ ಮಾಡ್ತಿದ್ದೀವಿ. ಇನ್ನೂ ಅಷ್ಟೇ ಯಾವಾಗಲೂ ಕೂಡ ಪ್ರಸಾದ ಇದ್ದೇ ಇರುತ್ತೆ. ಇಷ್ಟು ಜನ ಊಟ ಮಾಡ್ತಿದ್ದಾರೆ ನೋಡಿ. ಇದು ನಾವು ನೈಟು 10 ಗಂಟೆಯಲ್ಲಿ ತೋರಿಸ್ತಿದ್ದೀನಿ ನೋಡಿ. ಅಲ್ಲೆಲ್ಲ ಎಷ್ಟು ಪಾತ್ರೆಗಳನ್ನ ತೊಳೆದು ಇಟ್ಟಿದ್ದಾರೆ. ಅಷ್ಟು ಪಾತ್ರೆಗಳೆಲ್ಲ ಅಡುಗೆ ಮಾಡಿ ಅದೆಲ್ಲ ಖಾಲಿ ಮಾಡಿ ಇಟ್ಟಿರ್ತಾರೆ ನೋಡಿ. ಇದೆಲ್ಲ ಸೆಲ್ಫು. ನಾವೇ ಹೋಗಿ ಊಟ ಹಾಕಿಸ್ಕೊಂಡು ನಾವೆಲ್ಲ ತೊಟ್ಟೆಲ್ಲ ತೊಳೆದು ಇಟ್ಟು ಬರಬೇಕಾಗುತ್ತೆ. ತುಂಬ ಜನ ಇರ್ತಾರೆ. ಇಷ್ಟು ಜನಗೆಲ್ಲ ಅವರು ಮಾಡಿರ್ತಾರಲ್ವ ಅಡುಗೆ ಎಲ್ಲ. ಮತ್ತು ಟೇಸ್ಟು ಕೂಡ ದೇವಸ್ಥಾನ ಅಂದಮೇಲೆ ಆ ಟೇಸ್ಟೇ ಏನೋ ಒಂದಿದು ಆ ವೈಬ್ ಹತ್ರ ಬರುತ್ತೆ ನೋಡಿ. ಇವಾಗ ದೇವ್ರ ದರ್ಶನ ಮಾಡೋಣ ಅಂತ ಬಂದ್ವಿ. ಕೊಟ್ಟೂರ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಅಷ್ಟು ನನ್ನ ಫೇವ್ರೆಟ್ ದೇವ್ರುಗಳಲ್ಲಿ ಇದು ಕೂಡ ಒಂದು. ನನಗೆ ತುಂಬಾ ಇಷ್ಟ. ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಗುರು ಕೊಟ್ಟೂರೇಶ್ವರರು ತಮಿಳುನಾಡಿನ ಸಂಚರಿಸಿ ಯಡೂರಿನ ಯತಿಗಳ ಬಳಿ ವೀರಶೈವ ದೀಕ್ಷೆ ಪಡೆದು ನಂತರ ಕೊಟ್ಟೂರಿಗೆ ಬಂದು ಜೀವಂತ ಸಮಾಧಿಯನ್ನು ಹೊಂದಿದ್ರು ಅಂತ ಈ ಸ್ಥಳದ ಪುರಾಣ ಹೇಳುತ್ತೆ. ಈ ಕೊಟ್ಟೂರು ಕ್ಷೇತ್ರದಲ್ಲಿ 5 ಮಠಗಳಿವೆ. 3-4 ಮಠ, ತೊಟ್ಟಿಲು ಮಠ, ಗಚ್ಚಿನ ಮಠ, ಹಿರೇಮಠ, ಮರಿಕೊಟ್ಟೂರೇಶ್ವರ ಎಂಬ 5 ಮಠಗಳಿವೆ. ಇನ್ನೊಂದೇನು ಗೊತ್ತಾ, ಈ ತೊಟ್ಟಿಲು ಮಠ ಅಂತಿದೆಯಲ್ವ, ಅಲ್ಲಿ ಹೋಗಿಬಿಟ್ಟು ನಾವು ತೊಟ್ಟಿಲು ತೂಗಿ ಹರಕೆ ಮಾಡ್ಕೊಬಂದರೆ ಯಾರಿಗೆ ಸಂತಾನ ಇರಲ್ವೋ ಅವರಿಗೆ ಸಂತಾನ ಆಗುತ್ತೆ ಅಂತ. ಮತ್ತು ಗಚ್ಚಿನ ಮಠದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಗದ್ದುಗೆ ಇದೆ. ರುದ್ರಾಕ್ಷಿಯನ್ನು ಧರಿಸಿ ತಲೆಯಲ್ಲಿ ಚಿನ್ನದ ಕಿರೀಟವನ್ನು ಹೊಂದಿರ್ತಾರೆ. ಮತ್ತು
ಕೇಸರಿ ಬಣ್ಣದ ಶಾಲಿನಲ್ಲಿ ಗುರು ಕೊಟ್ಟೂರೇಶ್ವರ ಸ್ವಾಮಿ ಕಂಗೊಳಿಸ್ತಿರ್ತಾರೆ. ಬಂದಂತಹ ಭಕ್ತರಿಗೆ ದರ್ಶನವನ್ನು ನೀಡ್ತಿರ್ತಾರೆ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಬಗ್ಗೆ ಹೇಳ್ತಾ ಹೋದರೆ ಒಂದೆರಡ ಅನೇಕ ಪವಾಡಗಳಿದೆ. ಅಲ್ಲೇ ರೆಡಿ ಮಾಡ್ತಾರೆ. ಎಷ್ಟು ಫಾಸ್ಟಾಗಿ ರೆಡಿ ಮಾಡ್ತಾರೆ ಅಂದರೆ ನೋಡಿ ಹೂವಿನಲ್ಲಿ ಎಷ್ಟು ಹಾಕ್ತಾಯಿದ್ದಾರೆ, ನೋಡಿ ಕಳಸ ಇಟ್ಕೊಂಡಿದ್ದಾರೆ, ಪಂಚ್ ನೋಡಿ ಅಲ್ಲಿ ಇಟ್ಕೊಂಡಿರ್ತಾರೆ. ನೋಡಿ ಪ್ರತಿಯೊಂದು ಅಷ್ಟು ಜನ ರೆಡಿ ಇರ್ತಾರೆ. ಒಂದು 10 ನಿಮಿಷಕ್ಕೆಲ್ಲ ರೆಡಿನೇ ಮಾಡಿಬಿಡ್ತಾರೆ. ಆ ಹೂವಿನ ಅಲಂಕಾರ ಆಗಿರ್ಬೋದು ಅಥವಾ ಪ್ರತಿಯೊಂದು ಕೂಡ ನೋಡಿ ಎಷ್ಟು ಜನ ಸೇರಿದ್ದಾರೆ. ನಾನು ಜನ ತೋರಿಸ್ತಿದ್ದೀನಿ ಎಷ್ಟು ಜನ ಇದ್ದಾರೆ ಅಂತ. ನೋಡಿ ಇಲ್ಲಿ ಅಂಗಡಿಗಳಲ್ಲೂ ಅಷ್ಟೇ ಪ್ರತಿಯೊಂದು ವಸ್ತುನೂ ಸಿಗುತ್ತೆ. ಭಂಡಾರ ಅಂತೆ ಅದಂತೆ ಪ್ರತಿಯೊಂದೂ ಕೂಡ ಸಿಗುತ್ತೆ. ಅಲ್ಲಿ ಒಂದು ಅಂಗಡಿ ಅಂತಲ್ಲ, ಸುತ್ತ ಫುಲ್ ಅಂಗಡಿಗಳೇ ಇದೆ. ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ನಾವೇನಾದರೂ ಬೇಕು ಅಂದರೆ ಬೇಕಾದ್ರೆ ತೊಗೊಂಡು ಬರ್ಬೋದು. ನೋಡಿ ಇವಾಗ ಸ್ವಾಮಿಯವರು ಒಳಗಿಂದ ಬಂದು ಪಲ್ಲಕ್ಕಿ ಮೇಲೆ ಕೂತಿದ್ದಾರೆ. ಇವಾಗ ಪಲ್ಲಕ್ಕಿ ಸಾಗ್ತಾ ಇರುತ್ತೆ. ನೋಡಿ ಎಷ್ಟು ಹತ್ತಿರದಿಂದ ನೋಡ್ತೀವಿ ಅಂದರೆ ದೇವಸ್ಥಾನ ಒಳಗೂ ಕೂಡ ತುಂಬ ಹತ್ತಿರದಿಂದನೇ ನೋಡ್ತೀವಿ ನಾವು ದೇವ್ರನ್ನ. ಮತ್ತು ಇಲ್ಲಿ ಹೊರಗಡೆನೂ ಕೂಡ ಇಲ್ಲಿ ನೋಡಿ ಪಲ್ಲಕ್ಕಿ ಎಷ್ಟು ಸಾಗ್ತಾ ಇದೆ. ನಾವು ಅದ್ರ ಪಕ್ಕನೇ ನಿಂತ್ಕೊಂಡು ನೋಡ್ತಿದ್ದೀವಿ. ಅದು ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಮತ್ತು ಈ ಪಲ್ಲಕ್ಕಿನ ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ. ನಾವು ಈ ಕಡೆ ಈ ನಾರ್ತ್ ಕರ್ನಾಟಕದಲ್ಲಿ ಇದ್ದೇ ಒಂದು 13 ವರ್ಷ ಆಗಿರ್ಬೋದೇನೋ. ಆದರೂ ಕೂಡ ಒಂದು ದಿನವೂ ಕೂಡ ನಾವು ಹೋಗಿಲ್ಲ, ನೋಡೂ ಇಲ್ಲ. ಮಾಮೂಲಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಬರ್ತಿದ್ವಿ, ಜಾತ್ರೆಗೆ ಹೋಗ್ತಿದ್ವಿ, ಬರ್ತಿದ್ವಿ. ಆದರೆ ಈ ಉತ್ಸವನೇ ಆಗಲಿ ನೋಡೇ ಇರಲಿಲ್ಲ ನಾವು. ತುಂಬ ಖುಷಿಯಾಗ್ತಿತ್ತು. ನೋಡಿ ಅಲಂಕಾರ ನಿಮಗೆ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಪಲ್ಲಕ್ಕಿಗೆ ಎಷ್ಟು ಬೇಗ ಅಂತ. ಮುಂದೆ ಸ್ವಾಮಿಯರು ಇದ್ದಾರೆ. ಮುಂದೆ ಸ್ವಾಮಿಯರು ಹೋದಂಗೆ ಹಿಂದೆಯಿಂದ ಪಲ್ಲಕ್ಕಿ ಬರುತ್ತೆ. ಜನ ಅಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಜನ. ಇಷ್ಟೇ ನಾವು ಅದನ್ನೇ ಮಾತಾಡ್ಕೊತಿದ್ವಿ. ಮಾಮೂಲಿ ಅಮಾವಾಸ್ಯೆಗೆ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನು ಒಂದು ಕಾರ್ತಿಕ ಆದರೆ ಎಷ್ಟು ಜನ ಸೇರ್ತಾರಲ್ವ. ನೋಡಿ ಸ್ವಾಮಿನ ಹತ್ತಿರದಿಂದಲೇ ತೋರಿಸ್ತಿದ್ದೀನಿ ಇಲ್ಲಿ. ಇಷ್ಟೇ ಹತ್ತಿರ ಎಷ್ಟು ಖುಷಿಯಾಗುತ್ತೆ ಅಂದರೆ ನಮ್ಗೆ ಇಷ್ಟವಾದ ದೇವ್ರು ನೋಡೋದು ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ಆ ಥರ ತುಂಬಾ ಖುಷಿಯಾಗ್ತಿತ್ತು. ನೋಡಿ ಇಲ್ಲಿ ಸ್ವಾಮಿಯರಿದ್ದಾರೆ. ನಾನು ಅವರ ಆಶೀರ್ವಾದನೂ ಕೂಡ ಪಡ್ಕೊಂಡು ಹೋಗ್ತಿದ್ದೀವಿ. ನೋಡಿ ಇಲ್ಲೇ ಸ್ವಾಮಿಯರು ಅವ್ರ ಕಾಲಿಗೂ ಬಿದ್ದು ಮುಂದೆ ಹೋದ್ವಿ. ನಾನು ಈ ಸ್ವಾಮಿಯವ್ರನ್ನೂ ಕೂಡ ನೋಡಿರಲಿಲ್ಲ. ಅವ್ರ ಸ್ವಾಮಿಯವ್ರು ನೋಡಿದ್ದು ಇವತ್ತೇ ಫಸ್ಟು. ಏನೋ ಹೇಳ್ತಾರಲ್ಲ ಎಲ್ಲ ಒಂದೇ ದಿನ ಏನೋ ಒಂಥರ ಆ ಥರ ಅನಿಸ್ತು. ನೋಡಿ ಇದು ಕೂಡ ಒಳ್ಳೆ ಜಾತ್ರೆ ಥರ. ಹೆಂಗೆ ನೋಡಿ ಹಂಗೆ ಮುಂದೆ ಹೋಗ್ತಿದ್ರೆ ರೋಡಲ್ಲೆಲ್ಲ ಫುಲ್ ರಂಗೋಲಿ ಹಾಕಿರ್ತಾರೆ. ಇನ್ನೂ ತುಂಬ ಇತ್ತು, ಅಲ್ಲಿ ಜನ ಜಾಸ್ತಿ ಇದ್ದರೆ ನಾನು ಇದೊಂದು ತೊಗೊಂಡೆ ಅಷ್ಟೇ. ಎಷ್ಟು ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕಿದ್ರು. ಮತ್ತು ನೋಡಿ ದೀಪ ಎಲ್ಲ ಕಚ್ಚಿಟ್ಟಾರೆ. ನೋಡಿ ಇವಾಗ ವಾಪಸ್ ಹೋಗ್ತಿದ್ದೀವಿ. 11 ಗಂಟೆ ಆಯಿತು. ಆದರೆ ಇನ್ನೂ ಅದು ಮುಗಿಯೋಕ್ಕೆ ಇನ್ನೂ ತುಂಬ ಹೊತ್ತೇ ಬೇಕಾಗುತ್ತೆ ಅನಿಸುತ್ತೆ. ನಾವು ಒಂದು ಸ್ವಲ್ಪ ಪಲ್ಲಕ್ಕಿ ಮುಂದೆ ಹೋದ ತಕ್ಷಣ ವಾಪಸ್ ಬಂದ್ವಿ. ಅಮ್ಮ ಹೆಂಗಿತ್ತು ಪಲ್ಲಕ್ಕಿ? ಸೂಪರ್ ಆಗಿತ್ತು. ಸ್ವಾಮಿಯವ್ರಿಗೆ ಕಾಲಿಗೆ ಬಿದ್ದ ಇಲ್ವಾ? ಬಿದ್ದ. ನಿಮಗೆ ಹೆಂಗಿತ್ರಿ? ಚೆನ್ನಾಗಿತ್ತು. ನಾವು ಇದು ಫಸ್ಟ್ ಟೈಮ್ ನೋಡಿದ್ದು. ಯಾವತ್ತೂ ಬಂದಿರಲಿಲ್ಲ. ನಾವು ಇಷ್ಟು ವರ್ಷ ಈ ಕಡೆ ಇದ್ದರೂ ಕೂಡ ಯಾವತ್ತೂ ಸಹ ಬಂದಿರಲಿಲ್ಲ. ಅಮಾವಾಸ್ಯೆಗೆ ಆಗಲಿ ಅಥವಾ ಈ ಪಲ್ಲಕ್ಕಿಗೆ ಆಗಲಿ ಯಾವತ್ತೂ ಬಂದಿಲ್ಲ. ಜಾತ್ರೆಗೆ ಬರ್ತಿದ್ವಿ, ಹೋಗ್ತಿದ್ವಿ, ಮತ್ತು ಮಾಮೂಲು ಟೈಮ್ ಬರ್ತಿದ್ವಿ, ಹೋಗ್ತಿದ್ವಿ. ಅದು ಈ ಥರ ಪಲ್ಲಕ್ಕಿ ಉತ್ಸವಕ್ಕೆ ಫಸ್ಟ್ ಟೈಮ್ ಬಂದಿದ್ದು. ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಯಪ್ಪ ಅಷ್ಟು ಜನ ಸೇರ್ತಾರೆ. ಇನ್ನು ಕಾರ್ತಿಕೆ ಆಗಲಿ ಜಾತ್ರೆಗೆ ಆಗಲಿ ಅಷ್ಟು ಲಕ್ಷ ಜನ ಸೇರೋದ್ರಲ್ಲಿ ಒಟ್ಟು ಚೆನ್ನಾಗಿತ್ತು. ಒಂಥರಕ್ಕೆ ಖುಷಿನೂ ಆಯಿತು. ಏನು ಸ್ವಾಮಿನ ಹತ್ತಿರದಿಂದ ನೋಡಿದಷ್ಟು ಹತ್ತಿರದಿಂದ ನೋಡಿದ್ವಿ. ಆ್ಯಕ್ಚುಲಿ ತುಂಬ ಹತ್ತಿರದಿಂದನೇ ನೋಡಿದ್ವಿ. ಒಂಥರ ಚೆನ್ನಾಗಿತ್ತು, ಖುಷಿ ಆಯಿತು. ಬಂದಿದ್ದಕ್ಕೂ ಇನ್ನು ಹತ್ತಿರದಿಂದ ನೋಡಿದ್ದಕ್ಕೂ ತುಂಬ ಖುಷಿ ಆಯಿತು. ಯಾರಾದರೂ ಇಲ್ಲಿ ಹತ್ತಿರದಲ್ಲಿದ್ದರೆ ನೀವು ಒಂದ್ಸಲ ಈ ಥರ ಪಲ್ಲಕ್ಕಿನ ನೋಡ್ಬೋದು. ನೋಡಿ ಒಂದ್ಸಲ ಬಂದು ಯಾವಾಗಲಾದರೂ ನೋಡಿರ್ತೀರ. ಆಲ್ಮೋಸ್ಟ್ ನಾವೇ ಹೊರಗಿನವರೇ ನೋಡಿರಲ್ಲ. ಬಟ್ ಚೆನ್ನಾಗಿರುತ್ತೆ, ಒಂಥರ ನೋಡೋಕ್ಕೆ ಖುಷಿನೂ ಆಗುತ್ತೆ. ಹತ್ತಿರದಲ್ಲೇ ನೋಡ್ತೀವಲ್ವಾ, ಇನ್ನೂ ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್,
ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಬಾಯ್.